ಸಂಕ್ರಾಂತಿ ಬಳಿಕ ಶಾಸಕ ನರೇಂದ್ರ ಸ್ವಾಮಿ ಮಂತ್ರಿ ಆಗ್ತಾರೆ. ಹೀಗಂತ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಸುಳಿವು ಬಿಟ್ಕೊಡ್ತಾ ಇದ್ದಾರೆ. ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಶಾಸಕರು ಮಹತ್ವದ ಸುಳಿವನ್ನ ಕೊಡ್ತಾ ಇದ್ದಾರೆ. ನಾನು ಮಂತ್ರಿ ಆಗೋಷ್ಟರ ಮಟ್ಟಿಗೆ ಇನ್ನೂ ಬೆಳೆದಿಲ್ಲ, ನರೇಂದ್ರ ಸ್ವಾಮಿ ಮಂತ್ರಿ ಆಗ್ತಾರೆ, ಅವರಾದ್ರೆ ಸಾಕು ನಮಗೆ. ಸಂಕ್ರಾಂತಿ ಆದ ಬಳಿಕ ಅವರಿಗೆ ಮಂತ್ರಿ ಆಗುವಂತಹ ಭಾಗ್ಯ ಸಿಗುತ್ತೆ ಅಂತ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಮೊದಲೇ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸಿಎಂ ಬದಲಾವಣೆ ಅಲ್ಲಪ್ಪ, ಸಿಎಂ ಬದಲಾವಣೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಭದ್ರಾಗದೆ ತೀರ್ಮಾನ ತಗೋತಾರೆ. ಅದಕ್ಕೆ ಯಾವ ಕಾಲದಲ್ಲಿ ಯಾರ್ಯಾರು ಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಮೇಜರಾಗಿ ಒಕ್ಕಲಿಗರು ಇರ್ತಕ್ಕಂಥ ಸ್ಥಳ. ನಾವೆಲ್ಲ ಏನು ಮಾಡಿದ್ರು ನಮ್ಮ ಜನ ಕೇಳೋದಿಲ್ವಾ? ನಾವು ಏನು ಮಾಡಬೇಕು ಅಂತ ಕೇಳ್ತಾರಲ್ಲಪ್ಪ, ಅವ್ರಿಗೆ ಉತ್ತರ ಹೇಳ್ಬೇಕು. ಏನಿಲ್ಲಪ್ಪ, ಪಾರ್ಟಿ ಸಂಘಟನೆ ಮಾಡ್ತಾ ಇದೀವಿ. ನಮ್ಮ ಜನ ನಾವು ಸಂಘಟನೆ ಮಾಡ್ಬೇಕಲ್ಲ. ಎಲ್ಲ ಯಾವ ಪಾರ್ಟಿ ಸುಮ್ಮನೆ ಯಾರು ಸೇರಿದ್ರು ಒಳ ರಾಜಕೀಯ ಅದೇ ಅಂತಾರೆ. ಯಾವ ಒಳ ರಾಜಕೀಯ ಏನಿಲ್ಲ. ನಮ್ಮ ಈ ಎಲ್ಲ ಬೆಳವಣಿಗೆಗಳ ನಡುವಲ್ಲೇ ಅಣ್ಣನ ಬೆಂಬಲಕ್ಕೆ ಡಿಕೆ ಸುರೇಶ್ ಕೂಡ ನಿಲ್ತಾ ಇದ್ದಾರೆ. ಪ್ರಮುಖವಾಗಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಹೊಸದೇನಲ್ಲ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಯಾರೇ ಆಗಲಿ ಸಿಎಂ ಸ್ಥಾನದ ಆಕಾಂಕ್ಷಿ ಆದ್ರೆ ತಪ್ಪಲ್ಲ. ಕೆಪಿಸಿಸಿ ಅಧ್ಯಕ್ಷರು ಯಾರಾದ್ರೂ ಸಂತೋಷ, ಸತೀಶು, ರಾಜಣ್ಣ, ಪರಮೇಶ್ವರ್ ಯಾರಾದ್ರೂ ಸಂತೋಷ ಅಂತೆಲ್ಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ಡಿಕೆ ಸುರೇಶ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಕೂಡ ಕೆಪಿಸಿಸಿ ಅಧ್ಯಕ್ಷರು ಆಗಬಹುದು, ಯಾಕಾಗಬಾರ್ದು ಅವರು ಅಂತೆಲ್ಲ ಮಾಜಿ ಸಂಸದ ಡಿಕೆ ಸುರೇಶ್ ಮಾತಾಡಿದ್ದಾರೆ. ಇದ್ರ ಜೊತೆಗೆ ಪಕ್ಷವನ್ನ ಅಧಿಕಾರಕ್ಕೆ ತಂದವರು ಮತ್ತೆ 140 ಶಾಸಕರ ಬೆಂಬಲ ಬೇಕಾಗಿದೆ ಮುಂದೆ ಕೂಡ ಅಂತೆಲ್ಲ ಹೇಳಿದ್ದಾರೆ ಅವರು. ಡಿನ್ನರ್ ಪಾಲಿಟಿಕ್ಸ್ ಅಂತ ಏನು ಹೆಸರು ಕೊಟ್ಟಿದ್ದೀರಿ, ಬಹುಶಃ ಇದೇ ಹೊಸದೇನಲ್ಲ. ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ. ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತಿದೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ. ರಾಜಕಾರಣದಲ್ಲಿ ನೀವು ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ, ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂಥದ್ದಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಅದನ್ನು ಯಾರೂ ಕೂಡ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೆ. ಅವ್ರನ್ನ ನೀವು ಕೇಳಬೇಕು, ಅವ್ರ ಆಕಾಂಕ್ಷಿಯಾಗಿದ್ದರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ ಮೇಲೆ. ಅಧಿಕಾರಕ್ಕೆ ತರಬೇಕಾದಂಥ ಜವಾಬ್ದಾರಿ 140 ಜನ ಶಾಸಕರ ಮೇಲಿದೆ. 140 ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ, ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ, ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನು ಇಡಬೇಕಾಗ್ತದೆ. ನೋಡ್ರಿ, ಈಗ ಆಲ್ರೆಡಿ CM ಸ್ಥಾನದಲ್ಲಿ ಒಬ್ಬರು ಕೂತಿದ್ದಾರೆ, ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೊಬ್ಬರು ಕೂತಿದ್ದಾರೆ. ಅದು ಖಾಲಿ ಆಗುವಂಥ ಸಂದರ್ಭದಲ್ಲಿ ಪಕ್ಷ ಅದನ್ನು ಚರ್ಚೆ ಮಾಡ್ತದೆ. ನಾನು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಏನೇ ತೀರ್ಮಾನ ಮಾಡಬೇಕು ಅಂತ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡಬೇಕು, ರಾಹುಲ್ ಗಾಂಧಿ ಅವರು. ಇನ್ನೊಂದು ಕಡೆಗೆ ನಾಳೆ ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿನ್ನರ್ ಆಯೋಜನೆ ಬಗ್ಗೆ ಪರಮೇಶ್ವರ್ ಅವರ ಸ್ಪಷ್ಟನೆ ಏನ್ ಗೊತ್ತಾ? ST ಸಮಾವೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸಚಿವರು, ಶಾಸಕರಿಗೆ ನಾವು ಕರೆದಿದ್ದೀವಿ. ಹೌದು, ನಾಳೆ ಡಿನ್ನರ್ ಮೀಟಿಂಗ್ ನಡೀತಾ ಇದೆ, ಪಾರ್ಟಿ ಅಲ್ಲ. ಪಕ್ಷದ ವ್ಯಾಪ್ತಿಯಲ್ಲೇ ಅನುಮತಿಯನ್ನ ಪಡೆದು ಸಭೆಯನ್ನು ನಡೆಸುತ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಡಿನ್ನರ್ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರ ಸ್ಪಷ್ಟನೆ ಇದು.
ಒಂದು ಕ್ಲೇಮ್ ಇತ್ತಲ್ವಾ, ಆ ಹಿಂದ ವರ್ಗನ ಯಾರು ಮುಂದೆ ನಡೆಸ್ತಾರೋ ಅಂತ, ಆ ಕ್ಲೇಮನ್ನು ಪರಮೇಶ್ವರ್ ಅವರು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ನೋಡಿ, ನಾವು ಅವತ್ತು ಡಿನ್ನರ್ ಪಾರ್ಟಿ ಅಂತಂದರೆ ಹೊಸ ವರ್ಷದಲ್ಲಿ ನಾವು ಒಂದಿಷ್ಟು ವಿಚಾರಗಳನ್ನು ನಮ್ಮ ಆಂತರಿಕವಾಗಿ ಮಾತಾಡುವಂಥದ್ದಿತ್ತು ಅಂದ್ಕೊಂಡು ಕರೆದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಹ್ವಾನ ಮಾಡಿದರು. ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಆಯ್ತಪ್ಪ ಊಟ ಹಾಕೋದಾದ್ರೆ ನಾನು ಬರ್ತೀನಿ ನಡೆಯ ಅಂದರು. ಸೊ ಬಂದರು, ಊಟ ಮಾಡಿದ್ವಿ. ಯಾವುದೇ ರಾಜಕೀಯಗಳನ್ನು ನಾವು ಅಂದರೆ ಮುಂದೆ ಹಾಗೆ ಹೀಗೆ ಇದೆಲ್ಲ ಏನು ಚರ್ಚೆ ಮಾಡಲಿಲ್ಲ. ಅದನ್ನು ಬೇರೆ ಬೇರೆ ಅರ್ಥೈಸೋದು ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಕಾಂಗ್ರೆಸ್ನ ಡಿನ್ನರ್ ಪಾಲಿಟಿಕ್ಸ್ಗೆ ಸಹಜವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಅಸೆಂಬ್ಲಿಯಲ್ಲೇ ಒದ್ದು ಸ್ಥಾನ ಕಿತ್ಕೋತೀನಿ ಅಂದಿದ್ರು ಡಿಕೆಶಿ. ಹೀಗಾಗಿ ಸಿದ್ದರಾಮಯ್ಯ ಕೆಳಗಿಳಿಯೋ ದಿನ ಹತ್ರ ಆಗ್ತಾ ಇದೆ. ಸಚಿವರು ಸಿದ್ದರಾಮಯ್ಯಗೆ ಬೀಳ್ಕೊಡುಗೆ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಎಲ್ಲ ಫೇರ್ವೆಲ್ ಪಾರ್ಟಿಯನ್ನು ಕೊಡ್ತಾ ಇರೋದು. ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿರುವಂತಹ ರೀತಿ, ಇದು ಕುಹಕವಾಡಿರುವಂತಹ ರೀತಿ, ಕಾಂಗ್ರೆಸ್ನ ಇಂಟರ್ ಪಾಲಿಟಿಕ್ಸ್ ಬೀದಿಗೆ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಂಗ್ಲೀಷ್ ವರ್ಡ್ ಕರೆಕ್ಟಾ ಅಂತ ತಿಳ್ಕೊಂಡ್ರೆ ಫೇರ್ವೆಲ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಫೇರ್ವೆಲ್ ಅದು ಕರೆಕ್ಟಾ? ಫೇರ್ವೆಲ್ ಬೀಳ್ಕೊಡುಗೆ ಸಮಾರಂಭ. ಅಸೆಂಬ್ಲಿ ಫ್ಲೋರಲ್ಲೇ ಮಾತಾಡಿದ್ದೀನಲ್ಲ, ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದ್ರು ಅವರು. ನನ್ನ ಹತ್ರ ಇದು ಅಧಿಕಾರ ಇದ್ದರೆ ಕೇಳ್ಬೋದು. ನನಗೆ ಹೇಳಿದ್ದು ಯಾರಿಗೆ? ಈಗ ನನಗೆ ಹೇಳಿದ್ರೆ ನನ್ನ ಅಪೋಸಿಷನ್ ಲೀಡರ್ ನಾವು ಕಿತ್ಕೊಳಕ್ಕಾಗತ್ತ? ಡಿ ಕೆ ಶಿವಕುಮಾರ್ ಅವರು ಒದ್ದು ಆಗಲ್ಲ. ಅವ್ರಿಗೆ ಯಾರಿಗೆ ಹೇಳಬೇಕೋ ಹೇಳಿದ್ದಾರೆ. ಅದು ಈಗ ಡಿಸೆಂಬರ್ಗೆ ಡೆಡ್ಲೈನ್ ಅದಿರೋದು. ಡಿಸೆಂಬರ್ಗೆ ಡೆಡ್ಲೈನ್ ಇರ್ಬೋದು ಅನ್ನೋದು. ಅದರಿಂದ ಈಗ ಇಷ್ಟು ವರ್ಷಗಳ ಕಾಲ ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು.